ರೆಡ್ಡಿ ಸಾಹೇಬರು ಹಿಂದೆ KSRTC ಮಿನಿಸ್ಟರ್ ಆಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ತೊಡೂರು ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಸುಮಾರು 12 ಕೋಟಿ ರೂಪಾಯಿನ ಒಂದು ಬಸ್ ಸ್ಟ್ಯಾಂಡ್ ಕೊಟ್ಟಂಥ ಹಿರಿಮೆ ಅವರು ಸೇರ್ತದೆ. ನಾನು ಕೂಡ ಅವರು ಕೇಳಿದಂಥ ಸಂದರ್ಭದಲ್ಲಿ ಒಂದೆಲ್ಲ ರೀತಿಯ ಎಸ್ಟಿಮೇಟ್ನ ತಯಾರು ಮಾಡಿಸಿ ಅವರೇ ಸ್ವತಃ ಮುತುವರ್ಜಿ ವಹಿಸಿ ಸುಮಾರು 12 ಕೋಟಿ ರೂಪಾಯಿನ ಬಸ್ ಸ್ಟ್ಯಾಂಡ್ನ ಮಂಜೂರು ಮಾಡಿಸ್ಕೊಟ್ಟು ಅವರೇ ಗುದ್ದಿ ಪೂಜೆ ಮಾಡಿಕೊಟ್ಟು ಇದೇ ಕಚೇರಿಗೆ ಬಂದು ಕೂತೋಗಿದ್ರು. ಬಹುಶಃ ಇವತ್ತು ಕೂಡ ನೀರಾವರಿ ಸಚಿವರಾಗಿ ಬಹುಶಃ ಒಬ್ಬ ಮಂತ್ರಿಗಳಿಗೆ ಒಬ್ಬ ರಾಜಕಾರಣಿಗೆ ಯಾವ ರೀತಿಯ ಜನಪರ ಕಾಳಜಿ ಇದೆ ಅನ್ನೋದಕ್ಕೆ ಬಹುಶಃ ಅದಕ್ಕೆ ದೊಡ್ಡ ಉದಾಹರಣೆ ಅಂದರೆ ರಾಮಲಿಂಗಾರೆಡ್ಡಿ ಸಾಹೇಬರು. ಇವತ್ತು ಮತ್ತೆ ನಮ್ಮ ಕಚೇರಿಗೆ ಕೊಡ್ತೇವೆ. ಖಂಡಿತವಾಗಲೂ ಅವರಿಗೆ ನಮ್ಮ ಎಲ್ಲ ತೊಡೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರ ಶಾಸಕನಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ವಿಶ್ವೇಶ್ವರಯ್ಯ ಜಲ ನಿಗಮದ ಎಂ ಡಿಗಳಾಗಿರ್ತಕ್ಕಂಥ ಶ್ರೀಯುತ ರಮೇಶ್ ನಮ್ಮ ಆತ್ಮೀಯರು ಅವರು ಕೂಡ ಈ ಒಂದು ಕೊಡೂರು ಬರಗಾಲ ಪ್ರದೇಶ ಈ ಭಾಗದಲ್ಲಿ ಏನೇನು ಸಮಸ್ಯೆ ಅಂತ ನನಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿದೆ. ಯಾಕಂದರೆ ಮೊನ್ನೆ ಹೋದಂಥ ಸಂದರ್ಭದಲ್ಲಿ ಊರು ವೈಸ್ ಅವ್ರು ಹೇಳ್ತಾರೆ ನೀರಿಲ್ಲ ಅಂತೇಳಿ. ಹಾಗಾಗಿ ಅವರು ಕೂಡ ಇವತ್ತು ಆಗಮಿಸಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ ಹಿತದೃಷ್ಟಿಯಿಂದ ಒಂದು ರೀತಿ ಅದೃಷ್ಟ ಅಂತ ಭಾವಿಸ್ತೀನಿ. ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಕಾರ್ಯದರ್ಶಿಗಳು ಶಿವಕುಮಾರ್ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನೀರಾವರಿ ಇಲಾಖೆ ಕಾರ್ಯದರ್ಶಿ ಆಗಿರ್ತಕ್ಕಂಥ ಶ್ರೀಯುತ ಶಿವಕುಮಾರ್ ಅವರು ಕೂಡ ನಮ್ಮ ಕ್ಷೇತ್ರಕ್ಕೆ ಬಂದಿರೋ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ನಮ್ಮ ಚೀಫ್ ಇಂಜಿನಿಯರ್ಗೂ ಕೂಡ ಸ್ವಾಗತ ಕೊಡ್ತೇನೆ. ನಮ್ಮ ಮುಖಂಡರಾಗಿರ್ತಕ್ಕಂಥ ಶ್ರೀನಾರಾಯಣರಿಂದ ಹಿಡಿದು ಶರತ್ ಅವರು, ಮೋಹನ್ ಅವರು, ಎಲ್ಲ ಬ್ಲಾಕ್ ಅಧ್ಯಕ್ಷರು, ರಮೇಶ್ ಅಣ್ಣ ಎಲ್ಲರಿಗೂ ಕೂಡ ವೇದಿಕೆ ಬರ್ತಕ್ಕಂಥ ಎಲ್ರಿಗೂ ಹಾಗೂ ನಮ್ಮ ವ್ಯಾಪ್ತಿ ಬರ್ತಕ್ಕಂಥ ವಿಶ್ವೇಶ್ವರಯ್ಯ ಜಲ ನಿಗಮ ಅಂತಕ್ಕಂಥದ್ದು ನಮಗೆ ಮುಂಬರ್ತಕ್ಕಂಥ ದಿನಗಳ ಇಲಾಖೆಯ ಒಂದು ರೀತಿ ವರದಾನ. ನಾವೇನಾರ ಒಂದು ಸವಲತ್ತು ಅಥವಾ ಬರದಿಂದ ತತ್ತರಿಸಿರ್ತಕ್ಕಂಥ ಈ ಕ್ಷೇತ್ರ ಅಥವಾ ಈ ತಾಲೂಕು ಏನಾರ ನಾವು ನೀರು ಕಾಣಬೇಕು ಅಂತ ಹೇಳಿದ್ರೆ ಆ ನಿಗಮದಿಂದ, ಆ ನಿಗಮದ ಎಲ್ಲ ಇಲಾಖೆ ಅಧಿಕಾರಿ ವರ್ಗದವರಿಗೂ ಕೂಡ ಸ್ವಾಗತ. ಬಂದಿರತಕ್ಕಂಥ ಕ್ಷೇತ್ರದ ಜನರು ಕೂಡ ಸ್ವಾಗತವನ್ನು ಕೋರ್ತಾ ಹೆಚ್ಚಿಗೆ ಸಮಯ ತಗೊಳ್ಳಲ್ಲ. ಸಾಹೇಬರು ಭಾಳಷ್ಟು ಕಾರ್ಯಕ್ರಮಗಳನ್ನು ಹಾಕೊಂಡಿದ್ದಾರೆ. ಹಾಗಾಗಿ ಮುಖ್ಯವಾಗಿ ನಾವು ಈಗಾಗಲೇ ಸಾಹೇಬರು ಗಮನಕ್ಕೆ ಬಂದಿದ್ದೇನು ಅಂತಂದರೆ ಏನು ಕಡೂರು ಕೆರೆ ತುಂಬುವ ಯೋಜನೆ ಮೊನ್ನೆ ಒಂದು ಮೊದಲನೇ ಹಂತ ಮುಗೀತು ಸರ್. ಆ ಟ್ರಯಲ್ ಮಾಡಿದ್ರು. ಆ ಟ್ರಯಲ್ನ ಎಲ್ಲ ಟಿವಿಯವರು ಬಂದಿದ್ದರು, ಟಿವಿಯಲ್ಲೂ ಬಂತು. ನಾನೇ ಪ್ರಾಯೋಗಿಕವಾಗಿ ಎಲ್ಲ ಅಧಿಕಾರಿಗಳು ಬಂದಿದ್ರು, ಸೆಕ್ರೆಟರಿ ಅವರು, MD ಅವರು ಎಲ್ಲ ಬಂದಿದ್ರು. ಅವರ ಮಧ್ಯಸ್ಥಿಕೆ ಟ್ರಯಲ್ ಮಾಡಿದ್ರು. ಭಾಳ ಚೆನ್ನಾಗಿ ಆ ಟ್ರಯಲ್ ಆಯಿತು. ಏನು ಭಾಳ ಜನ ಅಂದ್ಕೊಂಡಿದ್ರು ನೀರು ಯಾವಾಗ ಬರುತ್ತೆ ಅಂತ. ನಿಮಗೆ ಆಗಲೇ ಕೇಳ್ದಂಗೆ ಯಾವಾಗಾರ ಬರ್ಬೋದು ಅಂತ. ನೀವು ಹೆಂಗೆ 28 ಬರುತ್ತೆ ಅಂದರೆ ಹಂಗೆ ನಾವು ಬರುತ್ತೆ ಅಂದರೆ ನಂಬ್ತಿರ್ಲಿಲ್ಲ. ಮೊನ್ನೆ ಟ್ರಯಲ್ ಆದಮೇಲೆ ಇಡೀ ಕ್ಷೇತ್ರಕ್ಕೆ ಎಲ್ಲೋ ಒಂದು ಕಡೆ ಏನು ನಾವು ಬಹುತೇಕ 10-12% ನೀರು ಕೆರೆಗಳು ಬಿಟ್ಟರೆ ಇನ್ನೆಲ್ಲ ಬರಗಾಲ ಇರ್ತಕ್ಕಂಥ ತಾಲೂಕು. ಈ ಇತಿಹಾಸದಲ್ಲಿ 79 ವರ್ಷದಿಂದ ಯಾವಾಗ ರಾಜ್ಯದಲ್ಲಿ ಬರ ಅಂತ ಘೋಷಣೆ ಆಗಿದೆ ಅವಾಗೆಲ್ಲ ಕಡೂರು ತಾಲೂಕು ಬಂದಿದೆ. ಕಡೂರು ತಾಲೂಕು ಬರ ಅಂತ ಘೋಷಣೆ ಆಗಿದೆ. ಒಂದು ಸಲನೂ ಪಟ್ಟಿಯಲ್ಲಿಲ್ಲ ಅನ್ನಂಗಿಲ್ಲ. ಹಾಗಾಗಿ 3 ಹಂತದಲ್ಲಿ ನಿಮ್ಮಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ ಪ್ರಾರಂಭ ಆಗಿ 2018ರಿಂದ ಫೀಸಿಬಿಲಿಟಿ ರಿಪೋರ್ಟ್ ಪ್ರಾರಂಭ ಆಗಿ ಈಗ ಮೊದಲನೇ ಮತ್ತು 2ನೇ ಹಂತ ಹಿಂದಿನ ಸರ್ಕಾರದಲ್ಲಿ ಘೋಷಣೆ ಆಗಿದ್ರು ಕೂಡ ಅದಕ್ಕೆ ಸಂಪೂರ್ಣವಾಗಿ ಕೊಟ್ಟು 1 ರೂಪಾಯಿಂದ ಅವ್ರು ಕೊಟ್ಟಿಲ್ಲ. ಅದು ನಮ್ಮ ಗೌರ್ಮೆಂಟ್ ಬಂದಮೇಲೆ ಸುಮಾರು 90 ಕೋಟಿ ಬಿಲ್ ಕೊಟ್ಟಿದ್ದು. ಈಗ ಮತ್ತೆ 455 ಕೋಟಿ ನಮ್ಮ ಗೌರ್ಮೆಂಟ್ ಅದಕ್ಕೆ ಬಿಲ್ ಕೊಡೋ ಮುಖಾಂತರ ಯೋಜನೆಗೆ ಒಂದು ವೇಗವನ್ನು ಕೊಟ್ಟು ಮೊದಲನೇ ಹಂತ ಮುಗೀತು. 2ನೇ ಹಂತ ಸಂಪೂರ್ಣವಾಗಿ ಕಡೂರು ಕ್ಷೇತ್ರ 78 ಕೆರೆಗಳು ಇನ್ನೇನು ಮುಕ್ತಾಯ ಆಗ್ತಾಗಿದೆ. ತಮ್ಮ ಒಂದು ನಿರ್ದೇಶನದಿಂದ ಅದು ಬೇಗ ಮುಗಿಲಿಕ್ಕೆ ಒಂದು ಡೆಡ್ಲೈನ್ ತಾವು ಇಲಾಖೆ ಅಧಿಕಾರಿ ಕೊಟ್ಟರೆ ಅವರು ಮತ್ತು ಕಾಂಟ್ರಾಕ್ಟರ್ ಫಾಸ್ಟಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಬೇಡಿಕೆ. ಜೊತೆಗೆ 3ನೇ ಹಂತ ಕೂಡ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೊನ್ನೆ 3ನೇ ಹಂತವೂ ಕೂಡ ಮಂಜೂರು ಮಾಡಿಸ್ಕೊಡ್ತು. ಸುಮಾರು 309 ಕೋಟಿ. ಕಡೂರು ಮತ್ತು ಚಿಕ್ಕಮಗಳೂರು 2 ವಿಧಾನಸಭಾ ಕ್ಷೇತ್ರ, 2 ಸಮಪಾಲಿರ್ತಕ್ಕಂಥ ಕ್ಷೇತ್ರ, 2ರಿಂದ 112 ಕೆರೆ ತುಂಬುತ್ತೆ. ಆ 112 ಕೆರೆಗೂ ಕೂಡ ಮೊನ್ನೆ ನಮ್ಮ ಸರ್ಕಾರ ಮಂಜೂರಾತಿ ಕೊಟ್ಟು ಟೆಂಡರ್ ಮಾಡಿ ಕೃಷಿ ಮಾಡಿ ಆಗಲೇ ತ್ವರಿತಗತಿಯಾಗಿ ಕೆಲಸ ಸ್ಟಾರ್ಟ್ ಆಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದು 4ನೇ ಹಂತ ಸರ್. ನಮ್ಮ 79 ವರ್ಷಗಳ ಹಿಂದೆ ನಮ್ಮ ಜಿಲ್ಲೆಯಲ್ಲಿ 5 ನದಿ ಹುಡ್ತವೆ. ಇಲ್ಲಿಂದ ಹಿಡಿದು ನಾವು ಆಂಧ್ರವರೆಗೂ ಕೂಡ ಮಹಾರಾಷ್ಟ್ರವರೆಗೂ ಕೂಡ ನೀರು ಕೊಡ್ತೇವೆ. 5 ಜಿಲ್ಲೆ ಹುಟ್ಟರು ಕೂಡ ಹಿಂದೆ ಏನು ಭದ್ರಾ ನೀರು ಏನು TB ಡ್ಯಾಮ್ ಆಗಿದೆ ಅದು ಈ ಕಡೆಯಿಂದ ಬೆಂಗಳೂರು ಹೋಗೋದು ಇತ್ತಂತೆ. ಸುಮಾರು 48ರಿಂದ ಪ್ರಾರಂಭ ಆಗಿ 67ರಲ್ಲಿ ಚಾಲನೆ ಮಾಡೋಕ್ಕೆ ಬಂದಾಗ ಕಡೂರು ತರೀಕೆರೆಯವರು ವಿರೋಧಿಸಿ ಚಾಲನೆ ಮಾಡೋಕ್ಕೆ ಬಿಡಲಿಲ್ಲ. ಅವತ್ತು ನಾವು ನೀರು ಕಲ್ತ್ಕೊಂಡ್ರೆ ಇವತ್ತಿಗೂ ನಮಗೆ ನ್ಯಾಯಭೂತವಾಗಿ ಸಿಗಬೇಕಾಗಿರ್ತಕ್ಕಂಥ 1.45 TMC ನೀರು ಇವತ್ತಿನವರೆಗೂ ಸಿಕ್ಕಿರಲಿಲ್ಲ. ಏನೇ ಭದ್ರಾ ಉಪ ಕಡಿಮೆ ಇವತ್ತು ಸಿದ್ದರಾಮಯ್ಯನವರಿಂದ ಪ್ರಾರಂಭ ಆಗಿ ನಂತರ ಬಂದಿದ್ದ ಸರ್ಕಾರದಿಂದ ಪ್ರಾರಂಭ ಆಗಿ ಕೊನೆ ಅಂತ ನಿಮ್ಮ ಕೈಗೆ ಬಂದಿದ್ದಿದೆ. ಅದೇನಾರು ಆಯಿತು ಅಂದರೆ ಕೊನೆ ಅಂತ ಇರ್ತಕ್ಕಂಥದ್ದು 38 ಕೆರೆ ಸಂಪೂರ್ಣವಾಗಿ ಅತ್ಯಂತ ಬರಗಾಲ ಇರ್ತಕ್ಕಂಥ ಪಂಚನಹಳ್ಳಿ ಮತ್ತು ಸಿಂಗಿಟ್ಕೆರೆ ಹೋಗ್ಲಿ ಅಂತ ನೀವೆಲ್ಲ ನೋಡಿ ಯಾರನ್ನ ಕೇಳಿ ವರ್ಷಕ್ಕೆ 4 ದಿನ ಮಳೆ ಬರಲ್ಲ. ಇವತ್ತರಿಗೂ ಕೂಡ ಜನ ಬರೀ ಏನು ಕೊಡ್ತಕ್ಕಂಥ ಪೆನ್ಷನ್ನು ಅವು ಇವು ಸವಲತ್ತುಗಳ ಮೇಲೆ ಜನ ಬದುಕಿದರೆ ಹೊತ್ತು ಒಂದು ಮುಂಗಾರು ಇರಲ್ಲ ಹಿಂಗಾರು ಇರಲ್ಲ, ಬದುಕಿರೋದೇ ಕಷ್ಟ. ಹಾಗಾಗಿ ದಯವಿಟ್ಟು ಈ ಯೋಜನೆಯನ್ನು ಅದೊಂದು 1281 ಕೋಟಿ ಇಟ್ಟಿದ್ರೋಣ
ಅದು ಮುಗ್ದೋಗಿದೆ ದುಡ್ಡು. ಈಗ ಹೆಚ್ಚುವರಿ 240 ಕೋಟಿ ಹತ್ರ ಬೇಕಾಗುತ್ತಂತೆ. ಹೌದಾ? ಹೌದು, ನಮ್ಗೆ ಹಂಗಂದ್ರಿ ಅದೇ ಅದನ್ನು ಏನಾರ ಮಾಡಿ ತಮ್ಮ ಅವಧಿಯಲ್ಲಿ ದಯವಿಟ್ಟು ಈ ಬರದ ನಾಡಿಗೆ ನೀವೇ ಭಗೀರಥ ಈಗ ನಮಗೆ ನಿಮ್ಮ ಕೈಯಲ್ಲೇ ಉದ್ಘಾಟನೆ ಆಗ್ತಕ್ಕಂಥ ಒಂದು ಬೇಡಿಕೆಯನ್ನು ಮತ್ತೆ ನಾನೇ ತಗೊಂಡೆ ನಿಮ್ಮ ಕೈಯಿಂದ. ಅದೊಂದೋಣ. ಇನ್ನು ಕೆಲವು ಅದೇ ಏನು ಜನ ಮನವಿ ಕೊಟ್ಟರು ಟ್ಯಾಂಕ್ ಫಿಲ್ಲಿಂಗ್ಗಳು ಕೊಟ್ಟಿದ್ದೀರಾ, ಇದೆಲ್ಲ ಕೊಟ್ಟಿದ್ದೀರಾ? ಆಲ್ರೆಡಿ ಸಾಹೇಬ್ ಕೊಟ್ಟಿರೋದು ಕೊಟ್ಬಿಟ್ಟಿದ್ದೀರಾ ಆಗಲೇ. ಇನ್ನೊಂದಣ, ಇದೊಂದು ಭಾಳ ಏನಿಲ್ಲ, ನಾವು ML ಆಗಿಂದ ಇಲ್ಲಿಗೆ 3 ವರ್ಷ 2 ತಿಂಗಳಾಯಿತು. ನಮಗೆ ದೊಡ್ಡ ಯೋಜನೆ ಕೊಟ್ಟಿದ್ರಿಂದ ಒಂದು ಕೂಡ ಸಣ್ಣ ವರ್ಕ್ ಕೊಡಲಿರೋಣ. 2 ಸಲ ಬೋರ್ಡಲ್ಲಿ ಅಪ್ರೂವಲ್ ಆಯ್ತು. 2 ಸಲ ಬೋರ್ಡಲ್ಲಿ ಅಪ್ರೂವ್ ಆಯ್ತಾನೆ ಯೋಜನೆ. ಬಟ್ ನಿಮಗೆ ದೊಡ್ಡವ್ರು ಕೊಟ್ಟಿದ್ದೀನಿ ಅಂತೇಳಿ DK ಸಾಹೇಬರು ನಮಗೆ ಇಲ್ಲಿವರೆಗೂ ಆ ಯೋಜನೆ ಈ ಟ್ಯಾಂಕ್ ಫಿಲ್ಲಿಂಗ್ ಬಿಟ್ಟರೆ ₹1 ಕೂಡ ವಿಜನ್ನಿಂದ ಬೇರೆ ಎಕ್ಸ್ಪೆಂಡಿಚರ್ ಬಂದಿಲ್ಲ. ಹಾಗಾಗಿ ದಯವಿಟ್ಟು ಇದೊಂದು ಮಾಡಿಕೊಟ್ರೆ ನಮಗೂ ಕೂಡ ಸಣ್ಣ ಪುಟ್ಟ ಟ್ಯಾಂಕ್ ಲೀಕೇಜು, ಒಂದು ಚೆಕ್ ಡ್ಯಾಮು ಮತ್ತು ಅದು ಸಣ್ಣ ಕೆಲಸಗಳಿದೆ. ನೀರು ಬಿಟ್ಟಾಗೆಲ್ಲ ಚಿಕ್ಕಬಳ್ಳಾಕೆರೆ ಅಂತ ಒಂದು ಊರಿದೆನ, ನೀರು ಬಿಟ್ಟಾಗೆಲ್ಲ ಪೂರ ಊರು ಸೀತ ಇದ್ದೋಗುತ್ತೆ. ಅಕ್ಕಪಕ್ಕ ಜಮೀನಲ್ಲಿ ಬರ್ತಿರ್ತಕ್ಕ ಬಂಡಿಗಳಿದೆ, ಅನ್ನೋದು ಮಾಡ್ಕೊಳ್ಳೋಣ. ಪರಿಹಾರ ಕೊಟ್ಟಾಗಿದ್ದೀರ, ಕೋರ್ಟ್ ಆಗಿದೆ. ಏನಾದ್ರು ಲೋಕ ಅದಾಲತ್ತಲ್ಲಿ ರೈತರ ಪರವಾಗಿ ಒಂದು ಸಹಾಯ ಮಾಡ್ತೇವೆ. ನಿಮ್ಮ ಇವರು ಮಾತಾಡಿದ್ರು ಟೆಕ್ನಿಕಲ್ ಅಡ್ವೈಸರ್ ಅಂತ, ಇದೊಂಚೂರು ಏನಾರ ಮಾಡಿ ಒಂದು ರೈತರ ಪರವಾಗಿ ಅದನ್ನ ಒಂಚೂರು ಲೋಕ ಅದಾಲತ್ತಲ್ಲಿ ಪರವಾಗಿ ಪರಿಹಾರ ಮಾಡಿಕೊಟ್ರೆ ಆಯ್ತು. ಮೇಲ್ದಂಡೆ ನಮ್ಮ ಆನಂದ್ ಅವರು, ಹಾಗೆ ನಮ್ಮ ಸೆಕ್ರೆಟರಿಯವರು, ನಮ್ಮ MD ಅವರು ಮತ್ತು ಎಲ್ಲ ಅಧಿಕಾರಿಗಳು ಕೂಡ ಇಲ್ಲಿ ಬಂದಿದ್ದೀವಿ. ಇನ್ಸ್ಪೆಕ್ಷನ್ ಪ್ರಾರಂಭ ಆಗಿ ಲಿಖಿತವರೆಗೂ ಕೂಡ ಬರಬೇಕಾಗುತ್ತೆ. ಮತ್ತು ಇದು 4 ಜಿಲ್ಲೆಗೆ ಅನುಕೂಲವಾಗುವಂಥದ್ದು. ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಮತ್ತು ಚಿಕ್ಕಮಗಳೂರು. ಮತ್ತು ಒಟ್ಟು 12 ತಾಲೂಕು. ಇದು 12 ತಾಲೂಕು ಅನುಕೂಲ ಆಗುತ್ತೆ. ಕುಡಿಯೋ ನೀರಿಗೂ ಅನುಕೂಲ ಆಗುತ್ತೆ, ಇರಿಗೇಷನ್ ಅನುಕೂಲ ಆಗುತ್ತೆ. ಮತ್ತು ರೈತರ ಪಡೆಯುವ ಸಂಖ್ಯೆ ಸುಮಾರು 74 ಲಕ್ಷ ಜನಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ನೀರಿನ ಹಂಚಿಕೆ 29 TMC ತುಂಗಾ ನದಿಯಿಂದ ಪಂಪ್ ಮಾಡೋದು, ಪ್ಲಸ್ ಭದ್ರವಾಗಿರ್ತಕ್ಕಂಥದ್ದನ್ನು ಕೂಡ ಬಳಸ್ಕೊಳ್ಳುವಂಥದ್ದು. ಆಮೇಲೆ ಇರಿಗೇಷನ್ಗೆ ಫೈನಲ್ ಮೆಟ್ರೋ ಇರಿಗೇಷನ್ಗೆ 21 TMC, ಕೆರೆಗಳನ್ನು ತುಂಬಿಸೋದಕ್ಕೆ 6 TMC, ಮತ್ತು ವಾಣಿವಿಲ್ಲ ಸಾಗಣೆಗೆ 2 TMC. ಒಟ್ಟು 5,57,000 ಹೆಕ್ಟೇರ್ಗೆ ಇದು ಅನುಕೂಲ ಆಗುತ್ತೆ. ಹೆಕ್ಟೇರು ಹೆಕ್ಟೇರ್ ಹತ್ತಿರ 15-16 ಲಕ್ಷ ಎಕರೆಗೆ ಅನುಕೂಲ ಆಗುತ್ತೆ. ಅದರಲ್ಲಿ ಕಡೂರು ತಾಲೂಕಿಗೆ ಅತಿ ಹೆಚ್ಚು. ಒಟ್ಟು ಕೆರೆಗಳು 367 ಕೆರೆ ಇದರಲ್ಲಿ ತುಂಬಿಸ್ಬೋದು. ಮತ್ತು ಸುಮಾರು 787 ಗ್ರಾಮಕ್ಕೆ ಅನುಕೂಲ ಆಗುತ್ತೆ. ಆಗಲೇ ಹೇಳ್ದಲ್ಲ ನಾವು, ತುಂಗಾದಿಂದ ಭದ್ರಾ ಜಲಾಶಯಕ್ಕೆ 17.40 TMC ಪಂಪ್ ಮಾಡೋದು ಇದೆಲ್ಲ ಪೂರ್ತಿ ಆಗೋಗಿದೆ. ಮತ್ತು ಭದ್ರಾ ಜಲಾಶಯದಿಂದ ಅಜ್ಜಂಪುರ ಹತ್ತಿರ ಬರುವ ವೈ ಜಂಕ್ಷನ್ ಸುಮಾರು 50 ಕಿಲೋಮೀಟರ್ ಇದ್ದು ಇದು ಕೂಡ ಕೆಲಸ ಕಂಪ್ಲೀಟ್ ಆಗಿದೆ. ಮತ್ತು ತರೀಕೆರೆ ನೀರಾವರಿ ಮೂಲಕ 20.15 ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶ 79 ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಮುಕ್ತಾಯ ಹಂತದಲ್ಲಿದೆ. ಈಗ ನಮ್ಮ ಇನ್ನೊಂದು ಕೆರೆ ತುಂಬಿಸೋದು ಇನ್ನೊಂದು ಕಾರ್ಯಕ್ರಮ ಇದೆ. ಅದರಲ್ಲಿ ಮೊದಲನೇ ಹಂತ ಮುಗಿದೋಗಿದೆ, 2ನೇ ಹಂತ ಫೈನಲ್ ಸ್ಟೇಜ್ 2 ಮಂತ್ಸ್ ಅಂತ ಇಂಜಿನಿಯರ್ಸ್ ಹೇಳಿದ್ದು. 3ನೇದು ಯಾವಾಗುತ್ತೆ ಈ ಪ್ರಾರಂಭ ಆಗಿದೆ. 4ನೇದಕ್ಕೆ ನಮ್ಮ ಕಡೂರು ಶಾಸಕರು ಅಲ್ಲಿ ಮಳೆನೇ ಬೀಳೋದ, ವರ್ಷದ 3-4 ಮಳೆ ಬೀಳುತ್ತೆ, ನೀರು ಕೂಡ ಆಗುತ್ತೆ, ಅದು ಪ್ರಾರಂಭ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದಾರೆ. ಅದೇ ರೀತಿ ಒಂದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ದು ಇದನ್ನು ಎಕ್ಸಾಮಿನ್ ಮಾಡೋದಕ್ಕೆ ಬಂದಿದ್ದೀನಿ. ಮತ್ತು ಇನ್ನೇನಾದರೂ ಇದ್ದರೆ ನೀವು ಕೇಳಿ ನಾನು ಫಾಲೋ ಮಾಡ್ತಾ ಇದ್ದಾರೆ. ಆ 3 ಕ್ಲಿಯರ್ ಆಗಬೇಕು. ಎತ್ತಿನೊಡೆಯಲ್ಲೂ ಇದೇ ರೀತಿ ಸಮಸ್ಯೆ ಇತ್ತು. ಒಂದು ಕಡೂರು ತಾಲೂಕಲ್ಲಿ ಅಲ್ಲ ಸರ್, ಇಲ್ಲೇ ಗುತ್ತಿಗೆ ತೊಗೊಂಡಿದ್ದವರು ಅದೇ ಟೆಂಟ್ಗಳು ಕಿತ್ಕೊಂಡು ಹೋಗಿದ್ದಾರೆ ಸರ್. ಯಾರು ಇದು ಅಪ್ಪರ್ ಭದ್ರಾ ತುಮಕೂರು ಕೆನಾಲ್ ಕಾಮಗಾರಿ ವಿಷಯ ಕೇಳ್ತಿದ್ರು
ಸರ್ ಆ ಸಮಸ್ಯೆ ಎಲ್ಲ ಬಗೆಹರಿದಿದೆ ಈಗ. ಎಲ್ಲಿ ಬಗೆಹರಿದೆ ಸರ್? ಅಲ್ಲ ಈಗ ಹೇಳ್ತೀನಿ ಇದು ಫಾರೆಸ್ಟ್ ಮತ್ತು ಲ್ಯಾಂಡ್ ಇಶ್ಯೂಸ್ ಇತ್ತು. ಆ ಇಶ್ಯೂಸ್ ಬಗೆಹರಿಕೆ ಬಗೆಹರಿದಿದೆ. ಮತ್ತು ಮಿಷನ್ಗೆ ದುಡ್ಡು ಕೊಡಬೇಕಾಗಿತ್ತು, ಆ ದುಡ್ಡು ಕೂಡ ಕೊಟ್ಟಿದೆ. ಈಗ ಮತ್ತೆ ಕಾಮಗಾರಿ ಪ್ರಾರಂಭ ಆಗಿದೆ ಎಲ್ಲ ಯಾವುದೆಲ್ಲ ಇಲ್ಲ ಒಂದು 5 ವಿಲೇಜ್ ಪ್ರಾಬ್ಲಮ್ 4 ವಿಲೇಜ್ ಪ್ರಾರಂಭ ಹಣ್ಣಿಗೆರೆ, ಕುರುಬಳ್ಳಿ, ವೈಮಲ್ಲಾಪುರ ಮತ್ತು ಎಡಗುನಹಳ್ಳಿ 4 ಹಳ್ಳಿ ಪ್ರಾಬ್ಲಮ್ ಇತ್ತು. 3 ಹಳ್ಳಿಗಳು ನೇರ ಖರ್ಚಿಗೆ ನಮ್ಮ ಸರ್ಕಾರನ 121 ಎಕರೆಗೆ 77 ಕೋಟಿ ಕೊಟ್ಟಾಗಿದೆ. ಕನ್ಸೆಂಟ್ ಅದು ನಡೀತಾ ಇದೆ ಅವಾರ್ಡ್ ಅಲ್ಲಿ. ಈಗ ಅದು ಮುಗಿದ ತಕ್ಷಣ ಕೆಲಸ ಸ್ಟಾರ್ಟ್ ಆಗಿದೆ. ಈ ವರ್ಷ ಸುಮಾರು ಸ್ಕೂಲ್ ಕೂಡ ಅವಕಾಶ ಇದೆ. ಅದಕ್ಕೆ ನಾವು ನಾನು ಮುಖ್ಯಮಂತ್ರಿಗಳು, ಕೇಂದ್ರದ ಜಲಶಕ್ತಿ ಮಂತ್ರಿಗಳು ಮೀಟ್ ಮಾಡಿದಾಗ ನೋಡಿ ಸರಿ ಏನಾದರೂ ಅವತ್ತು ಒತ್ತಾಯ ಮಾಡಿದ್ದೀವಿ. ಕಾಮಗಾರಿ ವಿಳಂಬ ರಾಜ್ಯ ಸರ್ಕಾರದ ಈಗಾಗಲೇ ನಾವು 12,000 ಕೋಟಿ ಇಷ್ಟು ನಾವು ಖರ್ಚು ಮಾಡಿದ್ದೀವಿ. ಒಟ್ಟಲ್ಲಿ 28ಕ್ಕೆ ಮುಂಚೆ ನಮ್ಮ ಸರ್ಕಾರ ಇದ್ದಾಗಲೇ ಈ ಪ್ರಾಜೆಕ್ಟು ಮುಗಿಬೇಕು ಅಂತ ಕಾರ್ಯಕ್ರಮ ಹಾಕ್ಕೊಂಡು ಸ್ಟಾರ್ಟಿಂಗಲ್ಲಿ ಇದ್ದಂಥ ಬಜೆಟ್ ಈಗ 20-30-40 ಲೇಟ್ ಆದಷ್ಟು ಆಗ್ತಾ ಇದೆ. ಸಹಜವಾಗಿ ಜಾಸ್ತಿ ಆಗಿದೆ.